ಸ್ಕಿನ್ ಕೇರ್ನ ಯಾವ ರೀತಿಯಾಗಿ ಮಾಡಬೇಕು. ಹಠ ಮಾಡ್ತಾನಲ್ಲ ಅಂತ ಒಂಚೂರು ಹೊರಗಡೆ ಒಂಚೂರು ಬಂದರೆ ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫಸ್ಟು ಕರ್ಟನ್ ಎಲ್ಲ ಸರಿಸ್ಬಿಡ್ತೀನಿ. ಕರ್ಟನ್ ಎಲ್ಲ ಸರಿಸಿ ಹೊರಗಡೆ ಬೆಳಕನ್ನು ನೋಡಬೇಕು. ಅದಾದಮೇಲೆ ಡೋರ್ ಓಪನ್ ಮಾಡ್ತೀನಿ. ಡೋರ್ ಓಪನ್ ಮಾಡಿ ಕೂಡ ನಾನು ಹೊರಗಡೆ ಬೆಳಕನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಅಷ್ಟೊತ್ತಿಗೆ ನಮ್ಮ ಲಿಯೋ ಬಂದುಬಿಟ್ಟಿರ್ತಾನೆ. ಬಂದ್ಬಿಟ್ಟು ಅವನು ಹೊರಗಡೆ ನೋಡಬೇಕು ಬೆಳಕನ್ನು ಅಂತ. ಸೊ ಅವನು ಎತ್ಕೊಂಡು ಸ್ವಲ್ಪ ಮುದ್ದಾಡೋದು. ಗುಡ್ ಮಾರ್ನಿಂಗ್ ಎಲ್ಲ, ಹೇಗಿದ್ದೀರಾ? ನಾನಿವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಲಿಯೋ ಜೊತೆಗೆ ನಂದು ಬೆಳಿಗ್ಗೆ ಡೇ ಸ್ಟಾರ್ಟ್ ಆಗೋದು. ಅವನು ಸ್ವಲ್ಪ ಇವಾಗ ಆಟ ಆಡಿ ಸುಸ್ತಾಗಿ ಕೂತ್ಕೊಂಡ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ನಂದು ಫೇಸ್ ವಾಶ್ ಆಗ್ತಿದ್ದಂಗೆ ಇವನು ಕಾಲಲ್ಲೇ ಸಿಕ್ಬಿಡ್ತಾನೆ. ಅವನನ್ನು ರೆಡಿ ಮಾಡಬೇಕು ನಾವು ಫಸ್ಟು. ಇವಾಗ ಹಣೆಗೆ ಒಂದು ಬೊಟ್ಟು ಇಟ್ಕೊತಿದ್ದೀನಿ. ನನಗೆ ಈ ಥರ ಚಿಕ್ಕ ಬೊಟ್ಟು ಇಟ್ಕೊಳ್ಳೋಕೆ ಇಷ್ಟ ಆಗುತ್ತೆ. ನೆಕ್ಸ್ಟು ಕಿಚನಿಗೆ ಬರ್ತೀನಿ. ಕಿಚನಲ್ಲಿ ಫಸ್ಟು ಗ್ಯಾಸ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಏನಕ್ಕಂದರೆ ನೈಟ್ ಎಲ್ಲ ಜಿರಳೆ ಎಲ್ಲ ಓಡಾಡಿರುತ್ತಲ್ಲ. ಸೊ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ನ್ಯಾಪ್ಕಿನ್ಗೆ. ನೆಕ್ಸ್ಟು ಗ್ಯಾಸ್ ಮೇಲೆ 1 ಕಪ್ ಆಗೋಷ್ಟು ನೀರನ್ನು ನಾನು ಬಿಸಿ ಮಾಡ್ಕೊತಿದ್ದೀನಿ. ಖಾಲಿ ಹೊಟ್ಟೆಲಿ ಬಿಸಿ ನೀರನ್ನ ಸ್ವಲ್ಪ ಕುಡಿತೀನಿ. ಇವಾಗ ನೀರು ಚೆನ್ನಾಗಿ ಕಾದಿದೆ. ಇದನ್ನು ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ವಲ್ಪ ಆಚೆ ಕಡೆ ಕೂತ್ಕೊಂಡು ಬಿಸಿನೀರು ಕುಡಿಯೋಣ ಆರಾಮಾಗಿ ಅಂತ ಹೇಳಿ ಹೊರಗಡೆ ಒಂಚೂರು ಬಂದರೆ ಚೆನ್ನಾಗಿರುತ್ತಲ್ಲ, ಒಳಗಡೆ ಬೋರಿಂಗ್ಸು. ಅದಕ್ಕೆ ಒಂದು ಚೇರ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಕುಡಿತಾ ಇದ್ದೀನಿ. ಸೊ ನಿಮಗೆ ಇದು ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್ ಆದರೆ ನೀವು ದಿನ ಮಾಡ್ತೀರಾ. ಪ್ರಾಕ್ಟೀಸ್ ಆಗಿಲ್ಲ ಅಂದರೆ ಮಾಡಲಿಕ್ಕಾಗಲ್ಲ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿದ್ರೆ ಹೆಲ್ದಿಯಾಗಿರುತ್ತೆ. ಕೆಲವರು ಕಾಫಿನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕಿಂತ ಫಸ್ಟು ನಾವು ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹೀಗೆ ಡೇ ಸ್ಟಾರ್ಟ್ ಆಗುತ್ತೆ ನಂದು. ನನ್ನ ಹಸ್ಬೆಂಡ್ ಮಿಲ್ಕ್ ಎಲ್ಲ ತಂದಿದ್ದಾರೆ. ನೋಡೋಣ ಏನೇನು ತಂದಿದ್ದಾರೆ. ಬಿಸ್ಕೆಟ್ ತಂದಿದ್ದಾರೆ. ಸೊ ಬ್ರೆಡ್, ಇನ್ನೊಂದು ಚೋಟಾ ಬಿಸ್ಕೆಟ್ ಮತ್ತು ಸ್ವಲ್ಪ ಮಿಲ್ಕ್ ತಂದಿದ್ದಾರೆ, ಮೊಸರು ಮತ್ತು ಬಿಸ್ಕೆಟ್. ಸೊ ಇವಾಗ ಅವ್ರಿಗೆ ನಾನು ಕಾಫಿ ಬೇಕಾ ಹಾಲು ಬೇಕಾ ಕೇಳಿ ಮಾಡಿಕೊಡ್ತೀನಿ. ಸೊ 1 ಕಪ್ ಅವ್ರಿಗೆ ಮಾತ್ರ ಮಿಲ್ಕ್ ಮಾಡ್ತಿದ್ದೀನಿ. ಸೊ 1 ಕಪ್ ಮಿಲ್ಕ್ ಹಾಕೋಣ. ಓಕೆ, ಇದಕ್ಕೆ ಸ್ವಲ್ಪ ವಾಟರ್ ಕೂಡ ಮಿಕ್ಸ್ ಮಾಡ್ತೀನಿ. 1 ಕಪ್ ಮಿಲ್ಕ್ ಮತ್ತು ಒಂದು 1/2 ಕಪ್ ವಾಟರ್. ಪೂರ್ತಿ ಗಟ್ಟಿದೆ ಆದರೆ ಚೆನ್ನಾಗೂ ಆಗಲ್ಲ ರುಚಿ. ಸ್ವಲ್ಪ ಈ ಥರ ವಾಟರ್ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ಗ್ಯಾಸ್ ಮೇಲಿಟ್ಟು ಅದನ್ನು ಬಿಸಿ ಮಾಡ್ತೀನಿ. ಇದಕ್ಕೆ ಶುಗರ್ ಏನೂ ಹಾಕಲ್ಲ ನಾನು. ಹಾಗೆ ಪ್ಲೈನ್ ಮಿಲ್ಕಲ್ಲೇ ಸ್ವೀಟ್ ಇರೋದ್ರಿಂದ ನಾವು ಎಕ್ಸ್ಟ್ರಾ ಶುಗರ್ನ ಆ್ಯಡ್ ಮಾಡಬಾರ್ದು. ಯಾರು ಕೂಡ ಮಾಡಬಾರ್ದು. ಶುಗರು ನಮಗೆ ಕಾಯಿಲೆ ಅಂತ ಇರುತ್ತೆ. ಸೊ ತೀರಾ ರುಚಿ ಇಲ್ಲ ಅಂದರೆ ಮಾತ್ರ ಒಂದು ಸ್ವಲ್ಪ ಇಷ್ಟೇಷ್ಟು ಹಾಕ್ಕೊಳ್ಳಿ ಅಷ್ಟೇ. ನಾನು ಏನೂ ಹಾಕಲ್ಲ ಮನೇಲಿ, ಯಾರಿಗೂ ಅದನ್ನು ಪ್ರಾಕ್ಟೀಸ್ ಮಾಡಿಸಿಲ್ಲ. ಇನ್ನೇನು ಹಾಲು ಕಾಯಿತು. ಸ್ವಲ್ಪ ಬೂಸ್ಟನ್ನು ಹಾಕ್ತೀನಿ. 1 ಸ್ಪೂನ್ ಬೂಸ್ಟ್ ಹಾಕ್ತೀನಿ. ನಾನು ಹೇಳಿದೆ ಶುಗರ್ ಏನೂ ಆ್ಯಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಎಲ್ರಿಗೂ ಅದೇ ಥರ ಪ್ರಾಕ್ಟೀಸ್ ಆಗಿದೆ. ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಫಸ್ಟ್ ನೋಡೋರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆವಾಗ ನಾನು ಮಾಡಿರೋಂತಹ ವಿಡಿಯೋಗಳು ನಿಮಗೆ ಸಿಗುತ್ತೆ. ಮತ್ತು ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ತೊಳ್ರಿ ಹಾಲು ನಿಮಗೆ. ಥ್ಯಾಂಕ್ಸು. ಹಾಯ್, ಬಾಯ್ಲಿ. ಆರು ಕಟ್ಟಿದ್ದು ಮಗನೇ ನಿಮಗೆ. ಬಿಸ್ಕೆಟ್ ತಿಂತೀರಾ? ಹೇಳ್ರಿ, ಬಿಸ್ಕೆಟ್ ಕೊಡೋಣ ಪಪ್ಪ. ತಗೋ ಬಿಸ್ಕೆಟ್ ತಗೋ. ಇವನು ಫಸ್ಟ್ ಹೊಟ್ಟೆ ತುಂಬಿಸ್ಕೊಂಡಿದ್ರೆ ನೆಕ್ಸ್ಟ್ ಈಸಿ ಕೆಲಸ. ಇಲ್ಲ ಅಂದರೆ ನನಗೆ ದೇವನ್ ಬಿಡಿಸ್ತಾನೆ ದಿನ. ಬಿಸ್ಕೆಟ್ ತಿಂತೀಯ ಮಗ? ಈ ಬಿಸ್ಕೆಟ್ ಆ್ಯಕ್ಚುಲಿ ಅವನಿಗೆ ಪ್ರಾಕ್ಟೀಸ್ ಮಾಡಿಸೋಂಗಿಲ್ಲ ನಾವು. ಹಠ ಮಾಡ್ತಾನಲ್ಲ ಅಂತ ಒಂದು ಚೂರು ಕೊಡ್ತಿದ್ದೀನಿ. ಬಟ್ ಯಾವಾಗಲೂ ಬಿಸ್ಕೆಟ್ ಎಲ್ಲ ತಿನ್ನಲ್ಲ. ಬ್ರೆಡ್ ಬಿಸ್ಕೆಟ್ ಎಲ್ಲ ಅವ್ನು ಸೆಲೆಕ್ಟೆಡ್ ಏನಿರುತ್ತೆ ಅಂತಲೇ ನಮಗೆ ಗೊತ್ತಾಗಲ್ಲ. ಅವ್ನ ತಲೆಯಲ್ಲಿ ಏನಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ವೆರೈಟಿ ಫುಡ್ ಕೊಡ್ತಾ ಇರಬೇಕು. ಹಾಗೆ ಇವನು. ನಾನು ಜಾಸ್ತಿ ಅವನಿಗೆ ಸ್ವೀಟು ಮತ್ತು ಸ್ಪೈಸಿ ಇರೋವಂಥದ್ದು ಏನೂ ಕೊಡಲ್ಲ. ಆದಷ್ಟು ನೋಡಿ ಕಂಟ್ರೋಲ್ ಮಾಡಿ ಕೊಡ್ತೀನಿ. ಚೆನ್ನಾಗಿತ್ತು ಮಗ,
ಚೆನ್ನಾಗಿತ್ತಾ? ಏನು ಮಾಡ್ತಿದ್ದೀರಾ? ಏನಿಬ್ರು ಕೂತ್ಕೊಂಡು ಏನು ಮಾಡ್ತಿದ್ದೀರಾ? ಸೂಜಿ ಹಂಗೆ ಬಾಯಾಗ ಇಟ್ಕೊಂಡೆ ನೋಡು. ನೀವು ಬಿಸಿನೀರು ಕುಡಿಯೋಗ್ರಿ. ಬಿಸಿನೀರು ಮಾಡ್ಕೊಡ್ಲಾ? ನಿನ್ನೆ ಸೂಜಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಸರಿ, ಎಲ್ಲ ಬಾಟಮಲ್ಲಿ ಎಲ್ಲ ಕೇರ್ಫುಲ್ ಆಗಿರ್ರಿ. ಏನೇ ಬಿದ್ರು ತಕ್ಷಣ ಭಯನೇ ಆಗ್ಬಿಡ್ತು. ಓನೆ ಮಗ, ನೀನು ಸೂಜಿ ಇಟ್ಕೊಂಡಿದ್ಯಾ ಬಾಯಲ್ಲಿ? ಎದ್ರಿಕೆನೆ ಆಯ್ತು. ಎಲ್ಲಿ ಸಿಕ್ತು ನಿಂಗೆ? ನಿನ್ನೆ ಕೆಳಗಡೆ ಎಲ್ಲೋ ಸೂಜಿ ಬೀಳ್ಸ್ಬಿಟ್ಟಿದ್ದಾರೆ ಯಾರೋ, ನಂಗೂ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಹೆಂಗ್ ಬಿತ್ತು ಅಂತ ಗೊತ್ತಿಲ್ಲ, ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಪಪ್ಪಿ ಇರೋರು ವೆರಿ ಕೇರ್ಫುಲ್ ಆಗಿರಬೇಕು. ಏನು ಥಿಂಗ್ಸ್ ಬೀಳ್ಸೋಂಗಿಲ್ಲ ಕೆಳಗಡೆ. ಯಾವಾಗಲೂ ಫ್ಲೋರ್ನ ಕ್ಲೀನ್ ಮಾಡೇ ಇಟ್ಟಿರಬೇಕು. ಒಂದು ಕಣ್ಣು ಇರಬೇಕು, ಇಲ್ಲ ಅಂದರೆ ಪಪ್ಪಿ ಸುಮ್ಮನೆ ಸಾಕೋದಲ್ಲ. ಏನಾದರೂ ಆದರೆ ತುಂಬ ನೋವಾಗುತ್ತೆ. ಇವ್ರು ಯಾರು ನೋಡಿಲ್ಲ, ನೋಡ್ದು ನಾನು ತೆಗ್ದಿ ಅದೊಂದು ನೋಡ್ಬಿಟ್ಟಿದ್ದಾನೆ. ಹೇಳ್ತಾನೆ ಎಲ್ಲ ಚಕ್ರಿ ಮಾಡೋದು ನಾನು ಅಲ್ವೇನ್ರಿ? ಅಮ್ಮ ಯಾರು ಹೇಳ್ರಿ? ನಾನು ತಾನೆ. ಕೇಳು ಇದಕ್ಕೆ ಅಮ್ಮ ಯಾರು ಅಂತ. ಅಣ್ಣ ಹತ್ರ ಹೋಗ, ಅಣ್ಣ ಹತ್ರ. ಬೇಡ್ವಾ? ಅವನಿಗೆ ನನ್ನ ಹತ್ರನೇ ಇರ್ಬೇಕು. ಇವನು ನನ್ನ ಹತ್ರ ಬರಂಗೇ ಇಲ್ಲ. ಯಾರು ನನ್ನ ಹತ್ರ ಬರಂಗಿಲ್ಲ. ಬಂದ್ರೆ ಎಷ್ಟು ಚೆನ್ನಾಗಿ ಫೈಟಿಂಗ್ ಮಾಡ್ತಾನೆ ಗೊತ್ತಾ? ನಿಮ್ ರಕ್ತ ಬಂದೋಗ್ಬಿಡುತ್ತೆ. ಅವಾಗ ಡ್ರೈವಿಂಗ್ ಸೀಟಲ್ಲಿ ಮಾತ್ರ ಅಣ್ಣ ಬೇಕು, ಬೇರೆ ಟೈಮಲ್ಲೆಲ್ಲ ಅಮ್ಮ ಅಷ್ಟೇ. ನನ್ನ ಪಕ್ಕ ಅವ್ನು ಮಲ್ಗಂಗೂ ಇಲ್ಲ. ಮಲ್ಗಿದ್ರೆ ಈ ಉಗ್ರಲ್ಲಿ ತಲೆಯೆಲ್ಲ ಕಿತ್ತಿ ಮಧ್ಯದಲ್ಲಿ ತುರ್ಕೊಂಡು ಬರ್ತಾನೆ ಅಲ್ಲೇನ್ರಿ? ನೋಡಿ, ಬರೀ ಕಚ್ಚದೇ ಕೆಲಸ. ಬಟ್ ವೆರಿ ಆ್ಯಕ್ಟಿವ್. ಇವನು ಇರೋದಕ್ಕೆ ಡೇ ಫುಲ್ ಆ್ಯಕ್ಟಿವ್ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಸ್ಕಿನ್ ಕೇರ್ನ ಯಾವ ಥರ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಫಸ್ಟು ನೀವು ಮಾರ್ನಿಂಗ್ ಫೇಸ್ ವಾಶ್ನ ಮಾಡಬೇಕಾಗತ್ತೆ. ಇದು ಮಾರ್ನಿಂಗ್ ಆದರೂ ಮಾಡ್ಕೊಬೋದು, ನೀವು ನೈಟ್ ಮಲಗುವಾಗಾದರೂ ಮಾಡ್ಕೋಬೇಕು. ಕೇರ್ ಮಾಡೋಕ್ಕಿಂತ ಮುಂಚೆ ನೀವು ಫೇಸ್ನ ವಾಶ್ ಮಾಡಬೇಕು. ನಾನು ಪ್ಲೈನ್ ವಾಟರಲ್ಲಿ ವಾಶ್ ಮಾಡ್ತಿದ್ದೀನಿ, ಯಾವುದೇ ಸೋಪ್ ಕ್ರೀಮ್ ಏನು ಯೂಸ್ ಮಾಡ್ತಿಲ್ಲ. ನೀವು ಯೂಸ್ ಮಾಡೋದಾದರೆ ಎನಿ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿ. ನಾನಿಲ್ಲಿ ಜಾಸ್ತಿ ಫೇಸು ಕೊಳೆ ಆಗಿಲ್ಲ, ಹಾಗಾಗಿ ಜಸ್ಟ್ ಪ್ಲೈನ್ ವಾಟರಲ್ಲಿ ನಾನು ವಾಶ್ ಮಾಡಿದೆ. ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ಕಿನ್ ಕೇರ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಿಮಗೇನಾದರೂ ಪಿಗ್ಮೆಂಟೇಷನ್ ಇದ್ದರೆ ಮತ್ತು ಕಪ್ಪು ಕಲೆಗಳಿದ್ದರೆ ಈ ಒಂದು ಸ್ಕಿನ್ ಕೇರ್ನ ಮಾಡೋದ್ರಿಂದ ಸ್ಕಿನ್ನು ಹೆಲ್ದಿಯಾಗಿರುತ್ತೆ. ಮತ್ತು ನಾವು ಚೆನ್ನಾಗಿ ಕಾಣಿಸಿದ್ರೆ ತಾನೇ ನಮ್ಮ ಲೈಫ್ ಚೆನ್ನಾಗಿರೋದು. ಸೊ ಹಾಗಾಗಿ ಬೇಸಿಕ್ಕಾಗಿ ನಾನು ಇಲ್ಲಿ ಪ್ಲಮ್ ಅವ್ರದ್ದು ಟೋನರ್ನ ಬಳಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಟೋನರ್ನ ಚೂಸ್ ಮಾಡ್ಕೋಬೋದು. ಸೊ ಟೋನರ್ನ ಫಸ್ಟು ನಾವೆಲ್ಲ ಕಡೆ ಈ ಥರ ಸ್ಪ್ರೇ ಮಾಡ್ಕೋಬೇಕು, ಲೈಟಾಗಿ ಮಾಡ್ಕೋಬೇಕು. ಸ್ಪ್ರೇ ಇಲ್ಲ ಇದು ಅಂತಂದರೆ ಒಂದು 3 or 4 ಡ್ರಾಪ್ಸ್ ಅಷ್ಟೇ. ಅಷ್ಟು ಹಾಕ್ಕೊಂಡ್ಬಿಟ್ಟು ನೀವು ಟ್ಯಾಪ್ ಮಾಡಬೇಕಾಗತ್ತೆ. ಸ್ಕಿನ್ನ ಉಜ್ಜಬಾರ್ದು, ಈ ಥರ ಲೈಟಾಗಿ ಟ್ಯಾಪ್ ಮಾಡಬೇಕು. ಈ ಥರ ಎಲ್ಲ ಕಡೆ ಟ್ಯಾಪ್ ಮಾಡಿದ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಈ ಸ್ಕಿನ್ ಕೇರ್ನ ನೀವು ಡೈಲಿ ಮಾಡೋದ್ರಿಂದ ಸ್ಕಿನ್ನು ಹೆಲ್ದಿಯಾಗಿರುತ್ತೆ, ಗ್ಲೋ ಆಗಿರುತ್ತೆ. ಮತ್ತು ನಿಮಗೆ ಪಿಗ್ಮೆಂಟೇಷನ್ಸು, ಕಲೆಗಳು ಅವೆಲ್ಲ ಆಗ್ತಾಯಿದ್ರೆ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಓಕೆ, ಇದಾದಮೇಲೆ ನೆಕ್ಸ್ಟು ನೀವು ಯಾವುದಾದ್ರೂ ಸಿರಮ್ನ ಯೂಸ್ ಮಾಡಿ. ಸೊ ನಾನು ಇಲ್ಲಿ ಪ್ಲಮ್ ಅವ್ರದ್ದೇ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು 1 or 2 ಡ್ರಾಪ್ಸ್ ಅಷ್ಟೇ, ಜಾಸ್ತಿನೂ ಹಾಕಬಾರ್ದು, ಸ್ಕಿನ್ ಸುಟ್ಟೋಗುತ್ತೆ. ಓಕೆ, ಇದು ಸ್ವಲ್ಪ ಸ್ಟಿಕ್ಕಿ ಥರ ಇದೆ. ಸೊ ನಾನು ಹೀಗೆ ಹಾಕ್ಕೋತೀನಿ. ಕೆಲವೊಂದೊಂದು ಲಿಕ್ವಿಡ್ ಥರ ಇರುತ್ತೆ, ಅದು ಹಾಗೆ ಬಿದ್ದುಬಿಡುತ್ತೆ. ಓಕೆ, 2 ಡ್ರಾಪ್ಸ್ ಬಂತು. ಓನ್ಲಿ 2 ಡ್ರಾಪ್ಸ್ ಅಷ್ಟೇ, 2 or 3 ಡ್ರಾಪ್ಸ್ ಅಷ್ಟೇ ಹಾಕ್ಕೊಬೇಕು. ಕಾಣಿಸ್ತಿದೆ ಅಲ್ವಾ? ಸೊ ಇದನ್ನು ಅಷ್ಟೇ ಲೈಟಾಗಿ ನೀವು ಟ್ಯಾಪೇ ಮಾಡಬೇಕಾಗುತ್ತೆ. ಇದು ಟ್ಯಾಪ್ ಮಾಡೋಕ್ಕೆ ಚೆನ್ನಾಗಿಲ್ಲ, ಸೊ ಹಾಗಾಗಿ ನಾನು ಹೀಗೆ ಮಾಡ್ತೀನಿ. ಈ ಥರ ಮಾಡ್ಕೋಬೇಕು. ಒಂದು ಕ್ರೀಮ್ ಹಚ್ಚಿ ಒಂದು ಕ್ರೀಮಿಗೆ ಸ್ವಲ್ಪ ಗ್ಯಾಪ್ ಕೊಡಿ, ತೀರನೂ ಅಲ್ಲ. ಸ್ಕಿನ್ನು ಡ್ರೈ ಆಗಬಾರ್ದು, ನಿಮಗೆ ಗೊತ್ತಾಗುತ್ತೆ. ಸೊ ಯಾವುದನ್ನು ಹಾಕ್ಕೋಬೇಕು ಅಂತ ಹೇಳಿ. ಫಸ್ಟು ಟೋನರ್ ಹಾಕ್ಕೋಬೇಕು, ನೆಕ್ಸ್ಟು ಸೀರಮು, ನೆಕ್ಸ್ಟು ಮಾಯ್ಶ್ಚರೈಸರ್ನ ಹಾಕ್ಕೊತೀನಿ. ನೆಕ್ಸ್ಟ್ ನಾನು ಇಲ್ಲಿ ಲ್ಯಾಕ್ಮಿ ಅವ್ರದ್ದು ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ನಮ್ಮ ಸ್ಕಿನ್ನಿಗೆ ಯಾವ ಥರ ಮಾಯ್ಶ್ಚರೈಸರ್ ಬೇಕು ಅಂತ ನಮಗೆ ಗೊತ್ತಾಗುತ್ತೆ.
ನಂದು ಸ್ವಲ್ಪ ಡ್ರೈ ಸ್ಕಿನ್ನು, ಸೊ ಹಾಗಾಗಿ ನಾನು ಮಾಯ್ಶ್ಚರೈಸರ್ ಆಯಿಲಿ ಹಚ್ಚಬೇಕು ಹಾಗಂತ ತುಂಬ ಆಯಿಲಿ ಇರೋದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಅದು ಆಮೇಲೆ ನನಗೆ ಬೆವರು ಬಂದುಬಿಡುತ್ತೆ, ನೀರು ಬಂದುಬಿಡುತ್ತೆ. ಸೊ ನನಗೆ ಇದು ಲ್ಯಾಕ್ಮಿ ಸೆಟ್ ಆಗಿದೆ. ಅವ್ರವ್ರ ಸ್ಕಿನ್ನಿಗೆ ಏನೇನು ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲನೂ ನಾವು ಡಾಕ್ಟ್ರ್ ಮೇಲೆ ಅಥವಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಎಲ್ಲನೂ ಒಂದ್ಸಲ ನಾವು ಟ್ರಯಲ್ ಮಾಡಿದಾಗಲೇ ನಮ್ಮ ಸ್ಕಿನ್ ಯಾವುದರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾವು ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಈ ಥರ ಮಾಯ್ಶ್ಚರೈಸರ್ನ ಹಚ್ಕೊಂಡು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ. ಮತ್ತು ನೀವು ಏನೇ ಮೇಕಪ್ ಮಾಡಬೇಕಾದ್ರೆ ವಿತೌಟ್ ಮಾಯ್ಶ್ಚರೈಸರ್ ಮಾಡಕೂಡ್ದು. ಸ್ಕಿನ್ಗೆ ಮಾಡಿದರೆ ಸ್ಕಿನ್ನು ಹಾಳಾಗುತ್ತೆ, ಪಿಗ್ಮೆಂಟೇಷನ್ ಬರುತ್ತೆ, ಕಲೆಗಳು ಬರುತ್ತೆ, ಗುಳ್ಳೆಗಳಾಗುತ್ತೆ, ಸ್ಕಿನ್ ಬೇಗ ಡ್ಯಾಮೇಜ್ ಆಗುತ್ತೆ. ನಂದು ಕೂಡ ಫಸ್ಟು ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇರಲಿಲ್ಲ, ಹಾಗೆ ಮೇಕಪ್ ಮಾಡಿಬಿಡ್ತಿದ್ದೆ. ಸೊ ಅದರಿಂದ ನನ್ನ ಸ್ಕಿನ್ನು ತುಂಬ ಚುಕ್ಕೆ 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 ಆಗಿಬಿಟ್ಟಿತ್ತು, ಇಲ್ಲೆಲ್ಲ ಆಗಿಬಿಟ್ಟಿತ್ತು. ನಾನು ಆಮೇಲೆ ನಾನೇ ಈ ಟೋನರು ಮತ್ತು ಸೀರಮು ಮಾಯ್ಶ್ಚರೈಸರ್ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಜಾಸ್ತಿ ಸೀರಮ್ ಯೂಸ್ ಮಾಡಿಲ್ಲ ನಾನು, ಮಾಯ್ಶ್ಚರೈಸರು ಮತ್ತು ಟೋನರು ಇವೆರಡರಿಂದನೇ ನನಗೆ ಎಷ್ಟೊಂದು ಕಲೆಗಳೆಲ್ಲ ಅವಾಯ್ಡ್ ಆಯಿತು, ಸ್ಕಿನ್ನು ಕ್ಲಿಯರ್ ಆಗ್ತಾ ಬಂತು. ಸೊ ನೀವು ಇದನ್ನು ಮಾರ್ನಿಂಗ್ ಒಂದ್ಸಲ ಮಾಡಿ ಮತ್ತು ನೈಟ್ ಮಲಗುವಾಗ ಕಂಪಲ್ಸರಿ ಮಾಡಿ, ಅವಾಗ ಸ್ಕಿನ್ ತುಂಬಾ ಚೆನ್ನಾಗಾಗತ್ತೆ. ಸೊ ನಾವು ನೋಡಿ ಎಷ್ಟೇ ಗೋಲ್ಡ್ ಏನೇ ಹಾಕ್ಕೊಂಡ್ರೂ ಕೂಡ ಫೇಸ್ ಚೆಂದ ಇಲ್ಲ ಅಂತಂದರೆ ನಾವು ಚೆನ್ನಾಗಿ ಕಾಣಲ್ಲ, ಹೌದಾ? ಸೊ ಫಸ್ಟು ನಮ್ಮ ಫೇಸ್ ಹೆಲ್ದಿಯಾಗಿದ್ದರೆ ನಾವು ಏನು ಗೋಲ್ಡ್ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ರಿಚ್ಚಾಗೆ ಕಾಣಿಸ್ತೀವಿ. ಹಾಗಾಗಿ ಫೇಸ್ ಮೈಂಟೈನ್ ತುಂಬ ಒಳ್ಳೆಯದು. ಸೊ ನಮಗೆ ಇದು ಹೆಲ್ದಿಯಾಗಿಡುತ್ತೆ. ನಾನು ಈ ವಿಡಿಯೋದಲ್ಲಿ ಈ ಸ್ಕಿನ್ ಕೇರ್ನ ಮಾಡಿ ತೋರಿಸಿಲ್ಲ, ಲಾಸ್ಟಲ್ಲಿ ಈ ವಿಡಿಯೋ ಮಾಡಿ ಮಧ್ಯದಲ್ಲಿ ಆ್ಯಡ್ ಮಾಡಿದ್ದೀನಿ. ವಿತೌಟ್ ಮೇಕಪ್ಪೇ ನಾನು ವಿಡಿಯೋನ ಮಾಡಿದ್ದೀನಿ. ಸೊ ಈ ಥರ ಮಾಡಿ ಬಿಟ್ಬಿಡಬೇಕು. ಮತ್ತು ಯಾವುದೇ ಕ್ರೀಮ್ ಹಾಕುವಾಗ ನೀವು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಓಕೆ, ಮಾಯ್ಶ್ಚರೈಸರ್ ಮಾತ್ರ ನಿಮ್ಮ ಸ್ಕಿನ್ ಎಷ್ಟು ಡ್ರೈ ಇದೆ ಅದ್ರ ಮೇಲೆ ಹಾಕ್ಕೊಳ್ಳಿ, ಆಯಿತಾ? ತುಂಬ ಡ್ರೈ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಡ್ರೈ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಆ ಥರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಪ್ಲೈ ಮಾಡಬೇಕು ಅಂತ. ಮತ್ತು ಯಾವ ಪ್ರಾಡಕ್ಟ್ ಏನು ಅಂತೇಳಿ ನನಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತವಾಗಿಯೂ ತಿಳಿಸ್ತೀನಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ ನಾನು? ಸ್ವಲ್ಪ ಆಯಿಲಿ ಅನಿಸುತ್ತೆ, ಜಿಡ್ ಅನಿಸುತ್ತೆ, ತೊಂದರೆ ಇಲ್ಲ. ಸ್ಕಿನ್ ಚೆನ್ನಾಗಿರುತ್ತೆ, ಈ ಥರ ಮೇಂಟೈನ್ ಮಾಡಬೇಕು. ಇದ್ರ ಮೇಲೆ ಬೇಕಾದ್ರೆ ನೀವು ಮೇಕಪ್ ಮಾಡಿಕೊಂಡು ಹೊರಗಡೆ ಕೂಡ ಹೋಗ್ಬೋದು. ಇದ್ರ ಮೇಲೆ ನೀವೇನು ಫೌಂಡೇಶನ್ ಹಾಕ್ತೀರಾ ಅದೆಲ್ಲ ಹಾಕ್ಕೊಂಡು ನೆಕ್ಸ್ಟು ಮೂವ್ ಆಗ್ಬೋದು. ಜಸ್ಟ್ ಹೀಗೆ ಇರೋದು ತುಂಬ ಒಳ್ಳೆಯದು. ಮನೇಲಿದ್ದಾಗ ಇದೇ ಥರ ಇಟ್ಕೊಂಡ್ರೆ ಒಳ್ಳೆಯದು. ಒಂದು 3-4 ಅವರ್ಸ್ ಆದಮೇಲೆ ಮತ್ತೆ ಫೇಸ್ ವಾಶ್ ಮಾಡಿಬಿಡಿ, ಹಾಗೆ ಇಟ್ಕೊಬೇಡಿ. ಒಂದು 4 ಅವರ್ಸ್ ಅಷ್ಟೇ, ಅದ್ರ ಮೇಲೆ ಇಟ್ಕೊಂಡು ಕೂಡ್ದು ನೀವು. ನಾನೊಂದು 3 ಅವರ್ಸಿಗೆಲ್ಲ ಮಾಡಿಬಿಟ್ಟಿರ್ತೀನಿ, ಮತ್ತೆ ಹಂಗೆ ರಿಲ್ಯಾಕ್ಸ್ ಮಾಡಿ ಸ್ಕಿನ್ನ ಬಿಡ್ತೀನಿ. ಮತ್ತೊಂದು 3-4 ಅವರ್ಸ್ ಆದಮೇಲೆ ಮತ್ತೆ ಏನಾದರೂ ಮಾಡ್ಕೊಳ್ಳೋದಾದರೆ ಮಾಡ್ಕೊತೀನಿ. ಯಾವಾಗಲೂ ಮೇಕಪ್ಪಲ್ಲಿ ಸ್ಕಿನ್ನ ಇಡಬಾರ್ದು, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅದು ರಿಲ್ಯಾಕ್ಸ್ ಆಗೋಕ್ಕೆ ಟೈಮ್ ಕೊಡ್ಬೇಕು ನಾವು. ಓಕೆ, ಲೆಟ್ಸ್ ಗೋ. ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಹಾಗೆ ಇನ್ನು ಮುಂದೆ ನಮ್ಮ ಫ್ಯಾಮಿಲಿ ವ್ಲಾಗು ಮತ್ತು ಇನ್ಫಾರ್ಮೇಷನ್ಸ್ ವೀಡಿಯೋಸು ಈ ಬಿಂದಾಸ್ ಕರ್ನಾಟಕ ಪೇಜಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಲ್ವೇನ್ರಿ? ಹೌದು. ಸೊ ನೀವು ಲೈಕ್ ಮಾಡಬೇಕು, ಹಾಗೆ ನನ್ನ ವಿಡಿಯೋಗೆ ಕಮೆಂಟ್ಸ್ ಹಾಕಬೇಕು. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವು ಕೊಡೋ ಒಂದು ಲೈಕಿಂದ ಮತ್ತು ಕಮೆಂಟ್ಸಿಂದ ನನ್ನ ವಿಡಿಯೋ ಮುಂದೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು.